ರಾಜಕೀಯದ ಬೆಳೆಯೋದು ಭಾಳ ಇದೆ ಅವರಿಗೆ. ಬೇರೆಯವರಿಗೆ ಅವಕಾಶ ಕೊಡ್ಬೋದಿತ್ತಲ್ಲ. ಬಿ ಜೆ ಪಿ ಒಳಗೆ ಯಡಿಯೂರಪ್ಪರಿದ್ದಾರೆ. ಯಡಿಯೂರಪ್ಪರ ಮಗರು ಒಬ್ಬರು ಎಂ ಪಿ ಇದ್ದಾರೆ, ಇನ್ನೊಬ್ಬರು ರಾಜ್ಯಾಧ್ಯಕ್ಷರಿದ್ದಾರೆ. ಈ ಕುಟುಂಬ ರಾಜಕಾರಣಗಳು ಹೋಗ್ಲಾಡಿಸ್ಬೇಕು. ಅಜ್ಜರಿದ್ದಾರೆ, ಅಲ್ಲಿದ್ದಾರೆ ಯಡಿಯೂರಪ್ಪರಿದ್ದಾರೆ, ಇಲ್ಲಿದ್ದಾರೆ ಜಗದೀಶ್ ಶೆಟ್ಟರ್ ಇದ್ದಾರೆ, ಅಲ್ಲಿದ್ದಾರೆ ಬಸ್ನೊಳಗೆ ಯತ್ನಾಳಿದ್ದಾರೆ. ಇವ್ರು ಇಸ್ಕೊಂಡು ನಾವು ಅವ್ರ ಹತ್ರ ಇಸ್ಕೊಂಡಿದ್ದೀವಿ ಅಂತೇಳಿ 500,000 ರೂಪಾಯಿನ ಇದು ಇಸ್ಕೊಂಡಿರೋದಕ್ಕೆ ತಪ್ಪು ಮಾಡ್ತಾ ಇರೋದೇ ನಮ್ಮ ಜನಗಳು. ದಾವಣಗೆರೆಯಲ್ಲಿ ಎಷ್ಟು ದಿವಸ ಏನಾಗಿತ್ತು ಅಂತ ಹೇಳಿದರೆ, ಶಾಮನೂರು ಶಿವಶಂಕರಪ್ಪರ ಅವರ ಮುಖಂಡತ್ವದಲ್ಲಿ ನಡೀತಾ ಇತ್ತು ಇಷ್ಟು ವರ್ಷ. ಯಾಕಪ್ಪ ಅಂದರೆ ಅವರು ಒಬ್ಬ ಯಜಮಾನರು, ಹಾಗಾಗಿ ಅವ್ರಿಗೆ ನಾವು ಸಹಕಾರ ಕೊಡಬೇಕು ಅಂತೇಳಿ ಅವ್ರಿಗೋಸ್ಕರ ಜನಗಳು ಏನು ಮಾಡಿದ್ರು, ಅವ್ರ ಬಗ್ಗೆ ಅನುಕಂಪದ ಬಗ್ಗೆ ಓಟ್ ಹಾಕ್ತಾಯಿದ್ರು. ಈಗೇನಾಗಿದೆ ಅಂತ ಹೇಳಿದರೆ, ಈಗ ಅವ್ರ ಮೊಮ್ಮಗ ನಿಂತ್ಕೊಂಡಿದ್ದಾರೆ. ಮೊಮ್ಮಗಿಗೆ ಇನ್ನು 25 ವರ್ಷ ಅಂತಾರೆ. ಅವ್ರು 25 ವರ್ಷ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಏನಪ್ಪ ಏನಾಗಿದೆ ಅಂತ ಹೇಳಿದರೆ, ಇನ್ನೂ ಸಣ್ಣ ಹುಡುಗ ಬೆಳೆಯೋದು ಇನ್ನೂ ರಾಜಕೀಯದ ಬೆಳೆಯೋದು ಭಾಳ ಇದೆ ಅವರಿಗೆ. ಬೇರೆಯವರಿಗೆ ಅವಕಾಶ ಕೊಡ್ಬೋದಿತ್ತಲ್ಲ. ಬೇರೆಯವರಿಗೆ ಅವಕಾಶ ಬೇಕಾದಷ್ಟು ಜನ ಇದ್ದರು ಲೀಡರ್ಸ್ಗಳು ಕಾಂಗ್ರೆಸ್ ಒಳಗೆ. ಅವ್ರಿಗೆ ಈ ಸಲ ಸ್ವಲ್ಪ ಎಲ್ಲಾಗಿ ಹಿಂದೆ ಬಿಟ್ಟರು. ಇದು ಹೆಂಗಾಗ್ಬಿಡ್ತು ಅಂದ್ರೆ ಕುಟುಂಬ ರಾಜಕಾರಣ ಆಗಿಬಿಡ್ತು ಜನಗಳಿಗೆ. ಈಗ ಮೊದಲು ಏನಾಗಿದೆ ಅಂತ ಹೇಳಿದರೆ, ಅವ್ರ ಮನೆಯಲ್ಲಿ ಆಲ್ರೆಡಿ ಒಬ್ಬರು ಎಂ ಪಿ ಇದ್ದಾರೆ, ಒಬ್ಬರು ಎಮ್ ಎಲ್ ಎ, ಒಬ್ಬರು ಮಿನಿಸ್ಟ್ರು. ಈಗ ಮತ್ತೊಬ್ಬರು ಎಮ್ ಎಲ್ ಎಗೆ ಇದು ಮಾಡ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಬೇಕಾಗುತ್ತಲ್ಲ ಅಂತ ಜನಗಳಲ್ಲಿ ಅಭಿಪ್ರಾಯ ಬಂದುಬಿಟ್ಟಿದೆ ಆಲ್ರೆಡಿ. ಆ ಥರ ಆಗಬಾರ್ದಿತ್ತು ಅಂತ, ಕುಟುಂಬ ರಾಜಕಾರಣಗಳು ಆಗಬಾರ್ದಿತ್ತು. ಬಿ ಜೆ ಪಿ ಒಳಗೆ ಇದೆ. ಈ ಬಿ ಜೆ ಪಿ ಒಳಗೆ ಯಡಿಯೂರಪ್ಪರಿದ್ದಾರೆ, ಯಡಿಯೂರಪ್ಪರ ಮಗರು ಒಬ್ಬರು ಎಂ ಪಿ ಇದ್ದಾರೆ, ಇನ್ನೊಬ್ಬರು ರಾಜ್ಯಾಧ್ಯಕ್ಷರಿದ್ದಾರೆ. ಈ ಕುಟುಂಬ ರಾಜಕಾರಣಗಳು ಹೋಗ್ಲಾಡಿಸ್ಬೇಕು. ಅಲ್ಲ, ಈ ಕುಟುಂಬ ರಾಜಕಾರಣ ಆದರೆ ಜನಸಾಮಾನ್ಯರು ಬೆಳೆಯೋದು ಹೆಂಗಂತ ಅದನ್ನೇ ಮತ್ತೆ ಜನಸಾಮಾನ್ಯರಿಗೆ ಅವಕಾಶ ಸಿಗೋದೇ ಇಲ್ಲ. ಇವರೇ ಮಾಡ್ಕೊಂತ ಹೋಗ್ತಾರೆ. ಇಲ್ಲೇನಾಗಿತ್ತು ಅಂದರೆ, ಇಲ್ಲಿ ಅಜ್ಜರಿದ್ದಾರೆ, ಅಲ್ಲಿದ್ದಾರೆ ಯಡಿಯೂರಪ್ಪರಿದ್ದಾರೆ, ಇಲ್ಲಿದ್ದಾರೆ ಜಗದೀಶ್ ಶೆಟ್ಟರ್ ಇದ್ದಾರೆ, ಅಲ್ಲಿದ್ದಾರೆ ಬಸ್ನೊಳಗೆ ಯತ್ನಾಳಿದ್ದಾರೆ. ಬರೀ ಇವ್ರನ್ನೇ ಹೇಳ್ಕೊಂತ ಹೋದರೆ ನಾವು ಜನಸಾಮಾನ್ಯರು ಇಲ್ಲಿ ಬೆಳಿಬೇಕು. ಬೇರೆಗೆ ಅವಕಾಶ ಇಲ್ವಾ? ಬರೀ ದುಡ್ಕೊಂತಲೇ ಹೋಗ್ಬೇಕಾ ಇಷ್ಟು ವರ್ಷ? ಎದಕ್ಕೆ? ಅದು ಬೇರೆಗೆ ಅವಕಾಶ ಮಾಡಿಕೊಡ್ರಲ್ಲ. ರಾಜಕೀಯ ಬೇರೆಗಳು ಅವಕಾಶ ಮಾಡಿಕೊಡ್ರಿ. ಬಿ ಜೆ ಪಿಯವರು ಹಂಗೆ, ಕಾಂಗ್ರೆಸ್ದವರು ಹಂಗೆ ಅಲ್ಲ, ಇಬ್ಬರು ಹಂಗೆ ಇದ್ದಾರೆ ಸರ್. ಹೇಳಿದ್ನಲ್ಲ, ಬಿ ಜೆ ಪಿಯವರು ಹಂಗೆ ಇದ್ದಾರೆ, ಕಾಂಗ್ರೆಸ್ ಇವ್ರೇನಪ್ಪ ಅಂದ್ಬಿಟ್ರೆ, ಇವ್ರು ಕುಟುಂಬ ರಾಜಕಾರಣ ಮಾಡಕೊಂಡಿದ್ದಾರೆ. ಕುಟುಂಬ ರಾಜಕಾರಣ ಬಿಡಬೇಕು. ಫಸ್ಟು ನಮ್ಮ ದೇಶ ಉದ್ಧಾರ ಆಗಬೇಕಪ್ಪ ಅಂದ್ರೆ ಕುಟುಂಬ ರಾಜಕಾರಣ ಬಿಟ್ಟು ದೇಶದ ಬಗ್ಗೆ ಯೋಚನೆ ಮಾಡಿ ರಾಜಕಾರಣ ಮಾಡಬೇಕು. ಆವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ. ಕುಟುಂಬ ರಾಜಕಾರಣ ಬಿಟ್ಟರೆ ಅವರು ಅಸ್ತಿತ್ವ ಉಳಿಬೇಕಲ್ಲ ಸರ್. ಅದು ಉಳಿಬೇಕಂದ್ರೆ ಮತ್ತು ಅವ್ರು ಮಾಡಿರೋದಕ್ಕೆ ಕೆಲಸಗಳಿದಾವಲ್ಲ, ಉಳಿತಾವಲ್ರಿ. ಈಗ ಮೋದಿ ಮಾಡ್ತಾ ಇದ್ದಾರೆ, ಮೋದಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾರೂ ಇಲ್ಲ. ಅವರು ಮಾಡಿರೋ ಕೆಲಸಗಳು ಉಳಿತಾವಲ್ರಿ. ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ, ಅವ್ರು ಮಾಡಿದ ಕೆಲಸಗಳು ಉಳಿತಾ ಇದಾವೆ. ಅಬ್ದುಲ್ ಕಲಾಂಜಿ ಮಾಡೋದ್ರು, ಅವ್ರು ಮಾಡಿದ ಕೆಲಸ ಕಣ್ಣಿಗೆ ಕಾಣ್ತದಲ್ಲ ಜನಗಳಿಗೆ. ಏಕೆ ಬರೀ ಅವ್ರು ಮಾಡಿದ ಕೆಲಸ ಕಣ್ಣಿಗೆ ಕಾಣಲೇಬೇಕಲ್ಲ. ಇವ್ರು ಕುಟುಂಬ ರಾಜಕಾರಣನೇ ಯಾಕೆ ಮಾಡಬೇಕು? ಬೇರೆ ರೀತಿ ಮಾಡ್ಬೋದಲ್ಲ, ಬೇರೆಗೆ ಅವಕಾಶ ಕೊಡ್ಬೋದಲ್ಲ. ಮಾಡೋದಿಲ್ಲ ಇವರು. ಈ ದಾವಣಗೆರೆ ಕ್ಷೇತ್ರದಲ್ಲಿ ಏನಾಗಿದೆ? ದಕ್ಷಿಣದಲ್ಲಿ ಅದೇ ದಾವಣಗೆರೆ ಕ್ಷೇತ್ರದಲ್ಲಿ ಈ ಸಲ ಬದಲಾವಣೆ ಕೇಳ್ತಾ ಇದ್ದಾರೆ ಜನ. ಏನಾಗುತ್ತೋ ನೋಡೋಣ, ಮುಂದಿನ ತಿಂಗಳು ಗೊತ್ತಾಗುತ್ತಲ್ಲ. ಈಗ ಬಿ ಜೆ ಪಿನೇ ಬರೋದಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮುಸ್ಲಿಮ್ಸ್ ಸಹ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಈ ಸಲ ಬಿ ಜೆ ಪಿಗೆ ಓಟ್ ಹಾಕ್ತೀವಿ. ನಮಗೆ ಅವರು ಟಿಕೆಟ್ ಕೇಳಿದರು, ನಮಗೆ 5ರಿಂದ ವರ್ಗದಿಂದ ನೀವು ನಮಗೆ ಟಿಕೆಟ್ ಕೊಡಲೇಬೇಕು ಅಂತ ಕೇಳಿದರು. ಅವ್ರ ಲಾಟಿಗೆ ಏನು ಮಾಡಿದರು ಅಂತೇಳಿ, ಮತ್ತು ನಾಮಿನೇಷನ್ ಫೈಲ್ ಮಾಡಿದಾಗೂ ಸಹ ಸಾದಿಕ್ ಪೈಲ್ವಾನ್ ಅವರು ಬಂದರು, ಅವರು ನಾಮಿನೇಷನ್ ಫೈಲ್ ಮಾಡಿದರು, ಇವರು ನಾಮಿನೇಷನ್ ಫೈಲ್ ಮಾಡಿದರು. ಮತ್ತು ಅವ್ರು ವಾಪಸ್ ತಗೊಂಡ್ರು. ಯಾಕೆ ತಗೋಬೇಕಿತ್ತು? ಅವ್ರು ತಗೊಂಡ್ರು. ಯಾಕೆ ತಗೊಂಡ್ರು? ಮತ್ತು ಕುಟುಂಬ ರಾಜಕಾರಣ ಮತ್ತಂದ್ರೆ ಅಲ್ಲಿ ಒತ್ತಡ ತಂದರು, ಏರಿದರು, ಅವ್ರು ಮತ್ತೆ ಕೆಳಗಿಳಿಸಿದ್ರು. ಹಿಂಗೆ ಆದರೆ ಹೆಂಗೆ ಮುಂದೆ? ಅದೇ ಸರ್, ಹಿಂಗೆ ಜನಗಳು ಹುಷಾರಾಗಬೇಕು. ಜನಸಾಮಾನ್ಯರು, ಬಡಬಗರು ನಾವೆಲ್ಲ ಹುಷಾರಾಗಬೇಕು. ಅವ್ರು ಮಾಡ್ತಾರೆ ಅಂತೇಳಿ ನಾವು ಹುಷಾರಾಗ್ಬೇಕು ತಾನೆ. ನಾವು ತಾನೇ ಓಟ್ ಹಾಕೋದು, ಅವ್ರು ಹಾಕ್ತಾರಾ? ಓಟ್ ಹಾಕೋದು ನಾವು ತಾನೇ. ಹುಷಾರಾಗ್ಬೇಕು ನಾವು, ನೋಡಿ ಓಟ್ ಹಾಕ್ಬೇಕು ನಾವು. ಈಗ ಬೆಳಗ್ಗೆ ಗೊತ್ತಾಗುತ್ತಾ, ಮಧ್ಯಾಹ್ನ ಗೊತ್ತಾಗುತ್ತಾ, ಸಾಯಂಕಾಲ ಗೊತ್ತಾಗುತ್ತಾ? ನಾವು ನೋಡಿ ಓಟ್ ಹಾಕೋದು ನಾವೇ ತಾನೇ. ನಾವೇ ನೋಡಿ ಓಟ್ ಹಾಕ್ಬೋದಲ್ಲ. ಓಟ್ ಹಾಕೋದು ನಾವೇ ಯೋಚನೆ ಮಾಡೋದು ಅಂದ್ರೆ ಏನು ಮಾಡ್ತಾರೆ ಅವರು? ಹಾಕ್ಸಂತಾರೆ, ನಾವು ಮತ್ತೆ ಹಿಂಗೆ ಮಾಡ್ಕೊಂತ ಹೋಗ್ತಾರೆ ಅಷ್ಟೇ. ಓಟ್ ಹಾಕುವಾಗ ದುಡ್ಡು ಬೇರೆ ತೊಗೊಳ್ತಾರಲ್ಲ ಜನ. ಅದೇ ಸರ್ ತಪ್ಪು ಮಾಡ್ತಾರೆ ಜನಗಳು ತಪ್ಪು ಮಾಡ್ತಾರೆ. ಎಲ್ಲಿಯಪ್ಪ ಅಂದ್ಬಿಟ್ಟು ಅವ್ರು 500,000 ರೂಪಾಯಿ ಕೊಡೋದನ್ನ ದುಡ್ಡನ್ನು ಇವ್ರು ಇಸ್ಕೊಂಡು, ನಾವು ಅವ್ರ ಹತ್ರ ಇಸ್ಕೊಂಡಿದ್ದೀವಿ ಅಂತೇಳಿ 500,000 ರೂಪಾಯಿನ ಇದು ಇಸ್ಕೊಂಡಿರೋದಕ್ಕೆ ತಪ್ಪು ಮಾಡ್ತಾ ಇರೋದೇ ನಮ್ಮ ಜನಗಳು. ಫಸ್ಟು ನಮ್ಮ ಜನಗಳು ಏನಪ್ಪ ಅನ್ನೋದು ತಪ್ಪು ಮಾಡೋದೇ ಇದಿಲ್ಲ. ಅವ್ರು ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಓಟ್ ಹಾಕಬೇಕು. ಅವ್ರು ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಓಟ್ ಹಾಕಬೇಕು. ದುಡ್ಡು ಇಸ್ಕೊಬಾರ್ದಲ್ಲ ಇವರು. ತಪ್ಪಿರೋದು ಜನಗಳು ತಾನೇ. ಈ ಕ್ಷೇತ್ರದಲ್ಲೂ ದುಡ್ಡಿನ ಅವಳಿ ಇದೆಯಾ ಸರ್? ಇದೆ, ಎಲ್ಲ ಕ್ಷೇತ್ರದಾಗೂ ಇದೆ, ಎಲ್ಲ ಕ್ಷೇತ್ರದಾಗಿದೆ. ಆಮೇಲೆ ಈ ಕ್ಷೇತ್ರದಾಗ ಈ ಸಲ ಭಾಳ ಐತಿ ಅಂತಾರೆ. ಈ ಕ್ಷೇತ್ರದಾಗೆ ಈ ಸಲ ಎಲೆಕ್ಷನ್ ಭಾಳ ಐತಿ ಅಂತಾರೆ. ಇನ್ನೂ ಗೊತ್ತಿಲ್ಲ ಏನಾಯ್ತು ಅಂತೇಳಿ. ಸೊ ಈಗ ಇಬ್ಬರು ಅಭ್ಯರ್ಥಿಗಳಿದ್ದಾರೆ, ಯಾರು ಬೆಟರ್ ಅನಿಸುತ್ತೆ? ಯಾರು ಕೆಲಸ ಮಾಡ್ಬೋದು ಅನಿಸುತ್ತೆ?
ಸರ್ ಈಗ ನಾನು ಹೇಳಿದ್ನಲ್ಲ ಸರ್, ಬಿ ಜೆ ಪಿಯಿಂದ ಹೊಸ ಮುಖ ತಂದಿದ್ದಾರೆ. ಅವ್ರ ಅಪ್ಪಾಜಿ ಅವರು ಅಮಲಿ ಕೆಲಸ ಮಾಡಿದರು, ಅವರು ಬಡವ್ರ ಪರವಾಗಿ ಇದ್ದಾರೆ ಅಂತೇಳಿ ಅವರಿಗೆ ಎಲೆಕ್ಷನ್ ಐಯಿಂದ ವರ್ಗದಿಂದ ಸಿಕ್ಕಿರೋದು. ಯಾಕಂದರೆ ಅವರು ನಾಯಕರ ಪೈಕಿಯಿಂದ ಐಯಿಂದ ವರ್ಗದಿಂದ ಬಂದಿರೋದು ಅವ್ರಿಗೆ ಅಂತೇಳಿ ಅವ್ರಿಗೆ ಕ್ಯಾಟಗರಿ ಮೇಲೆ ಕೊಟ್ಟಿದ್ದಾರೆ. ನೋಡಬೇಕು ಈ ಜನಗಳಿಗೆ ಆ ಥರ ಯೋಚನೆ ಮಾಡ್ತಾರೋ ಇಲ್ಲಪ್ಪ, ಮತ್ತು ಅಜ್ಜಾರಿದ್ರು ಅಜ್ಜಾರ ಮೊಮ್ಮಗನೇ ಆಗಲಿ ಅಂತ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಅದು ಜನಗಳ ಮೇಲೆ ಡಿಪೆಂಡ್ ಅಲ್ಲ. ಈಗ ಜನರ ಬದಲಾವಣೆ ಬಯಸಿದಾರ ಅಂತೀರಿ? ಜನಗಳು ಅಂತೂ 100% ಬದಲಾವಣೆ ಅಂತೂ ಬಯಸಿದ್ದಾರೆ. ಅದು ಏನಾಗುತ್ತೆ ಅಂತೇಳಿ ಮೇಲೆ ದೇವ್ರಿದ್ದಾನೆ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಮ್ಮ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಜನ ಕೈ ಹಿಡಿತಾರೆ. ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಿರೋದು ಕರೆಕ್ಟ್ ಇದೆ. ಬಟ್ ಗ್ಯಾರಂಟಿ ಕೊಟ್ಟು ಏನು ಮಾಡಿದರು, ಈ ಕೈ ಕೊಟ್ಟರು ಈ ಕಡೆ ಕಿತ್ಕೊಂಡ್ರು. ಏನು ಮಾಡಿದರು? ಗ್ಯಾರಂಟಿ ಕೊಡಬೇಕಿತ್ತು. ಏನು ಕೊಡಬೇಕಿತ್ತಪ್ಪ ಅವರು ಅಂತ ಹೇಳಿದ್ರೆ, ಬಡ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡಬೇಕಿತ್ತು. ಆಮೇಲೆ ವೃದ್ಧಾಶ್ರಮಗಳು ಬೇಕಾದಷ್ಟು ಇದಾವೆ, ಅವನ್ನ ಕಡಿಮೆ ಮಾಡಬೇಕಿತ್ತು. ವೃದ್ಧಾಶ್ರಮಗಳು ಕಡಿಮೆ ಮಾಡಬೇಕು, ಹೆಚ್ಚಿಗೆ ಮಾಡೋದಲ್ಲ, ಕಡಿಮೆ ಮಾಡಬೇಕು. ನಿಮ್ಮ ತಾಯಿ ತಂದೆಯನ್ನು ನಿಮ್ಮ ಮನೆಯೊಳಗೆ ಇಟ್ಕೊಳ್ರಿ. ನೀವು ತಂದು ವೃದ್ಧಾಶ್ರಮಕ್ಕೆ ಯಾಕೆ ಬಿಡ್ತೀರಿ? ಯಾಕೆ ನೀವು ನಿಮ್ಮ ತಂದೆ ತಾಯಿ ಭಾರನ ನಿಮಗೆ? ಅವನ್ನೆಲ್ಲ ಅಂಥವೆಲ್ಲ ತರಬೇಕು ಸ್ಕೀಮ್ಗಳು. ಇವ್ರು ಯಾವ ಬಸ್ ಫ್ರೀ ಕೊಟ್ರಂತೆ, ಯಾವ ಅವ್ರಿಗೆ 2000 ಹಾಕಿರಂತೆ, 1000 ಇವೆಲ್ಲ ಫ್ರೀ ಯಾರು ಕೇಳಿದ್ರು? ಇವ್ರನ್ನ ಕೇಳಿದ್ರ ಯಾರಾದರೂ? ಇಲ್ಲ, ಇವರೇ ಮಾಡಿರೋದು. ಇದು ಇವ್ರ ಅನುಕೂಲಕ್ಕೋಸ್ಕರ ತಾನೇ ಮಾಡಿರೋದು. ಯಾಕೆ ಮಾಡ್ಕೋಬೇಕು ಇವೆಲ್ಲ? ಇದು ತಪ್ಪು. ನಮ್ಮ ವೈಯಕ್ತಿಕವಾಗಿ ಇದು ತಪ್ಪೇ. ಯಾರಿಗೂ ಫ್ರೀ ಏನು ಕೊಡಬಾರ್ದು ಸರ್. ದುಡಿಬೇಕು, ತಿನ್ನಬೇಕು. ಎಲ್ಲರೂ ದುಡಿಬೇಕು, ತಿನ್ನಬೇಕು. ಯಾರ ಮನೆ ಯಾರ ಬಾಗಿಲು ಕಾಯಕ್ಕೆ ಹೋಗ್ಬಾರ್ದು. ರಾಜಕಾರಣಿ ಇದ್ರೆ ಅವ್ರ ಮನೆ ನಾವು ಓಟಾಗಿ ಗೆಲ್ಲಿಸ್ತೀವಿ ಹೊಟ್ಟೆ ಅವ್ರನ್ನ. ಅವ್ರು ನಮ್ಮ ಕೆಲಸ ಮಾಡಬೇಕು. ನಮಗೇನಪ್ಪ, ನಮಗೇನು ಕೊಡಬೇಕು ಅವರು? ರೋಡು, ವಿದ್ಯುತ್, ಇದು ಕರೆಂಟು, ಲಾಟಿಗೆ ಮಕ್ಳಿಗೆ ವಿದ್ಯಾಭ್ಯಾಸ, ಇವು 3-4 ಕೊಟ್ಬಿಟ್ರೆ ಆಯ್ತಲ್ಲ ಅವ್ರಿಗೆ. ಇನ್ನು ಬೇರೆ ಏನು ಕೇಳ್ತೀವಿ ನಾವು ಅವ್ರಿಗೆ ಹೋಗಿ? ನಮಗೇನು ಮನೆ ಎಷ್ಟು ಮನೆ ಕಟ್ಸ್ಕೊಡ್ತಾರೆ ಇವರು? ಎಷ್ಟು ಜನಕ್ಕೆ ಮನೆ ಕಟ್ಸ್ಕೊಟ್ಟಿದ್ದಾರೆ ಹೇಳ್ತಾರೆ ಅಷ್ಟೇ. ಎಷ್ಟು ಜನಕ್ಕೆ ಮನೆ ಕಟ್ಸ್ಕೊಟ್ಟಿದ್ದಾರೆ? 8 ಜನ ಮನೆ ಇಲ್ದಾರೆ ನಾನು ತೋರಿಸ್ತೀನಿ ಬೇಕಾದ್ರೆ ಬರ್ರಿ. 8 ಜನ ಮನೆ ಇದ್ದರಿಗೆ ಮನೆ ಬಾಕಿ ಬೇಕಾದಷ್ಟು ಕೊಟ್ಟಿದ್ದಾರೆ. ಸೊ ಇನ್ನೂ ಇಲ್ಲಿ ನಿರಾಶ್ರಿತರು ಇದ್ದಾರೆ, ಹಂಗಾದ್ರೆ ಬೇಕಾದಷ್ಟು ಜನ ಇದ್ದಾರೆ. ನಾವು ದಾವಣಗೆರೆಗೆ ಬಂದು 25 ವರ್ಷ ಆಯಿತು, ಆದ್ರೆ ನಮ್ಗೆ ಇದುವರೆಗೂ ಮನೆ ಇಲ್ಲ. ನಾವು ಬಾಡಿಗೆ ಕಟ್ಕೊಂಡು ಆ ಹಣ್ಣಿನ ವ್ಯಾಪಾರ ಮಾಡ್ತೀವಿ. ಆ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದೀವಿ 25 ವರ್ಷದಿಂದನೂ ಇಲ್ಲೇ ಇದ್ದೇವೆ ದಾವಣಗೆರೆಯಲ್ಲಿ. ಬಾಡಿಗೆ ಮನೆಯಲ್ಲಿ ಇದ್ದೀವಿ. ತಿಂಗಳ 3,500 ರೂಪಾಯಿದಿಂದ ಈಗ 5,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದೀವಿ. ಮನೆಗಳು ಕೇಳಿದರೆ ಅರ್ಜಿ ಹಾಕಿದ್ದೀವಿ. ಒಂದು 7-8 ಸಲ ಅರ್ಜಿ ಹಾಕಿದ್ದೀವಿ ಮುನ್ಸಿಪಾಲ್ಟಿಗೆ. ಅದ್ರದ್ದು ಉತ್ತರನೇ ಇಲ್ಲ. ಮಹಾನಗರ ಪಾಲಿಕೆ ಹಾಕಿದ್ದೀವಿ, ಅದ್ರದ್ದು ಬಂದಿದೆ ಇಲ್ಲ ಅನ್ನೋದು ಏನೂ ನಮಗೆ ತಿಳಿಸೋದಿಲ್ಲ. ಅದಕ್ಕೆಲ್ಲ ದುಡ್ಡು ಕಟ್ಸ್ಕೊಳ್ತಾರೆ ಮಹಾನಗರ ಪಾಲಿಕೆಗೆ. ಅದು 150ರಿಂದ 200 ರೂಪಾಯಿ ಕೊಟ್ಟಿರ್ಬೋದು. ನಾವು ಅಲ್ಲಿ ಒಂದು 7-8 ಸರಿ ಕಟ್ಟಿದ್ದೀವಿ. ನಾವು ಹೋಗಿ ಕೇಳಿಲ್ಲ, ನಮ್ಮ ಹೆಸರೇ ಇಲ್ಲ, ಮನೆಗಳೇ ಬಂದಿಲ್ಲ, ಇನ್ನೆಲ್ಲಿ ಕೇಳ್ತಾರೆ? ಮನೆಯೇ ಕಟ್ಸ್ಕೊಟ್ಟಿದ್ರೆ ಇಂಥವ್ರಿಗೆ ಹಿಂಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹೆಸರು ಇಲ್ಲ, ಏನಿಲ್ಲ. ಆದರೂ ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ತಾಯಿದ್ದೀವಿ. ಬಡವರಾಗಿದೆ. 20 ವರ್ಷ ಆದ್ರೂ ದಾವಣಗೆರೆಯಲ್ಲಿ ನಮಗೆ ಮನೆ ಇಲ್ಲ. ಈಗ ಕಾಂಗ್ರೆಸ್ ಸರ್ಕಾರದಿಂದ ಈಗ ದಾವಣಗೆರೆಯಲ್ಲಿ ನಾವು ಬಡವರಿಗೆ ಬಗ್ರಿ ಅಂತ ಎಲ್ಲೂ ಕಟ್ಟಿಸಿ ಕೊಡ್ತಾ ಇಲ್ಲ. ಎಲ್ಲ ಅವ್ರಿಗೆ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಾಗೆ, ಆಮೇಲೆ ಎಸ್ ಮಲ್ಲಿಕಾರ್ಜುನ ಅವರು ಕ್ರೀಡಾ ಸಚಿವರಾದಾಗೆ ನಮ್ಮ ದಾವಣಗೆರೆಗೆ ಅವರು ಎಸ್.ಎಂ. ಕೃಷ್ಣ ನಗರ ಅಂತೇಳಿ ಮಾಡಿದರು. ಎಷ್ಟು ಸಾವಿರ ಅವರು ಕಾಂಗ್ರೆಸ್ನವ್ರು ಮಾಡಿಲ್ಲ ಅಂತ ಹೇಳಲ್ಲ. ಮಲ್ಲಿಕಾರ್ಜುನ ಅವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಏನು ಮಾಡಿದಾರಪ್ಪ, ಕುಂದವಾಡ ಕೆರೆ ಮೇನ್ ಬೇಕಾಗಿತ್ತು, ಕುಡಿಯೋ ನೀರಿನ ಭಾರಿ ಅಭಾವ ಇತ್ತು ನಮ್ಮ ದಾವಣಗೆರೆಗೆ, ಅದನ್ನೊಂದು ಮಾಡಿದರು. ಪಟ್ಟಿಗೆ ಏನು ಮಾಡಿದರು, ಆಮೇಲೆ ಗೌರ್ಮೆಂಟಿಂದ ಮನೆ ಕಟ್ಸಿಕೊಟ್ರು, ಆಶ್ರಯ ಮನೆಗಳು ಕಟ್ಸಿಕೊಟ್ಟಿದ್ದಾರೆ. ಇಡೀ ನಮ್ಮ ಕರ್ನಾಟಕದಾಗ ಯಾರು ಕಟ್ಸಿಕೊಟ್ರು ಅಷ್ಟು ಮನೆ ಕಟ್ಸಿಕೊಟ್ಟಿದ್ದಾರೆ. ಅದು ಒಂದೇ ಸಲ ಬಂದದ್ದು ಎಸ್.ಎಂ. ಕೃಷ್ಣ ಅವರ ಪೀರಿಯಡ್ನಾಗ ಬಂದಿದ್ದಕ್ಕಂಥ ಕಾಂಗ್ರೆಸ್ಸಿನ ಸ್ಕೀಮು ಮತ್ತು ಬರಲೇ ಇಲ್ಲ. ಅದು ಅದೇ ಲಾಸ್ಟ್ ಆಗೋಗ್ಬಿಡ್ತು. ಅವಾಗೇ ಬಂದಿದ್ದು. ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ಮಾಡಿದ್ದು ಅಲ್ಲಿಗೆ ಲಾಸ್ಟ್ ಹೋಗಿ ಮತ್ತೆ ಮುಂದೆ ಬರಲೇ ಇಲ್ಲ. ಅದು ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಅದೇ ಬದಲಾವಣೆ ಕೇಳ್ತಾ ಇದ್ದಾರೆ. ಈ ಸಲ ಶ್ರೀನಿವಾಸ್ ಕೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನು ಏನಾಗುತ್ತೋ ಅಂತೇಳಿ ಇನ್ನೂ ಸ್ವಲ್ಪ ದಿವಸ ಕಾಯಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.